ಸನ್ಮಾನ್ಯ ಯತ್ನಾಳ್ರವರು ನನಗೆ ಬಿಜಾಪುರದಿಂದ ಬಹಳಷ್ಟು ಜನ ವಾಟ್ಸಪ್ ಅಲ್ಲಿ ಮಾಹಿತಿಗಳನ್ನು ಕಳೆದ ಒಂದು ವಾರದಿಂದ ಕಳಿಸ್ತಾ ಇದ್ದಾರೆ. ಸಿದ್ದೇಶ್ವರ ಸಂಸ್ಥೆ ಕಟ್ಟಿದ್ದು ಇವರಲ್ಲ, ಬಹಳಷ್ಟು ಜನ. ತೋರಿಸ್ತೀನಿ ಒಂದು ನಿಮಿಷ. ಸಿದ್ದೇಶ್ವರ ಸಂಸ್ಥೆ ಕಟ್ಟಿದ್ದು ಒಂದೇ ನಿಮಿಷ ಹೇಳ್ಬಿಡ್ತೀನಿ. ಪಾಪ ಹಿರಿಯರು ಆ ಒಂದು ಕಟ್ಟಿದಂಥ ಸಂಸ್ಥೆಯನ್ನು ಕಬ್ಜಾ ಮಾಡಿ, ಒಂದೇ ನಿಮಿಷ ತೋರಿಸ್ತೀನಿ. ಬಹಳಷ್ಟು ಜನ ಮೆಸೇಜ್ಗಳು ಕಳಿಸಿದ್ದಾರೆ. ನೋಡಿ, ಬಸವನಗೌಡರ ಪುತ್ರ ವ್ಯಾಮೋಹದಿಂದ ಸಂಜಯ್ ಪಾಟೀಲ್ ಕನಮಡಿ ಎಂಬ ಭಾಜಪ ಹಾಗೂ ಸಂಘದ ಕಾರ್ಯಕರ್ತ ಹಾಗೂ ಪಂಚಮಶಾಲಿ ಸಮಾಜದ ನಾಯಕರನ್ನ ಹೇಗೆ ಬಲಿ ಕೊಟ್ಟರು ನೋಡಿ. ಇವರ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಇವರ ವಿರುದ್ಧವಾಗಿ ಇವರು ಸುಪುತ್ರನ ನಿಲ್ಲಿಸಿ ಭಾಜಪ ಕಾರ್ಯಕರ್ತರಿಗೆ ಗೌರವ ಕೊಡಲಿಲ್ಲ, ಸಂಘ ಪರಿವಾರದವರು ಗೌರವ ಕೊಡಲಿಲ್ಲ. ಅವ್ರ ವಿರುದ್ಧ ತನ್ನ ಮಗನನ್ನ ಬಂಡಾಯ ನಿಲ್ಲಿಸಿ ಇಡೀ ಸ್ವಂತ ಮಗನ ಇಲ್ಲ ಹೇಳಿದ್ರೆ ನಿರ್ದೇಶಕನಾಗ ಆರಿಸಿ ತಂದ್ರು. ಇದು ಅಲ್ಲಿಯ ಯಾರು ಕಳಿಸಿರುತ್ತೆ ಹೇಳೋದು ಬೇಡ. ನೋಡಿ, ಬಹಳಷ್ಟು ಜನ ವಾಟ್ಸಪ್ ಮೆಸೇಜ್ ಬರ್ತದವು. ಇವ್ರು ಹೆಂಗಿದ್ರು ಏನು ಎಲ್ಲ ಮಾಹಿತಿ ಬರ್ತಾ ಇದಾವೆ. ಏನು ಅದು ಹೋಗ್ತಾ ಇದೆ. ನಿಮಗೆ ಬೇಕಾದ್ರೆ ಗ್ರೂಪಿಗೆ ಹಾಕ್ತೀನಿ. ಗ್ರೂಪಿಗೆ ಹಾಕ್ತೀನಿ. ಇತಿಹಾಸನೇ ಇದೆ ನಮ್ಮ ಹತ್ರ. ಬಿಜಾಪುರದ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತರು ಮುಖಂಡರು ಇವರು ಇತಿಹಾಸವನ್ನ ನನಗೆ ಹೇಳಿದ್ದಾರೆ. ಯಾವ ರೀತಿ ಬಸ್ ಕಂಡಕ್ಟರ್ ಆಗಿ ಇವರು ಟಿಕೆಟ್ ಹರಿದ್ರು, ಟಿಪ್ಪರ್ ಡ್ರೈವರ್ ಆಗಿ ಕೆಲಸ ಮಾಡಿದ್ರು, ಜೀಪ್ ಓಡಿಸಿದ್ರು, ಎಲ್ಲವೂ ಗೊತ್ತಿದೆ ಮಾಹಿತಿ. ಆದರೆ ನಿನ್ನೆ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಬೆಳೆಸಿದ ಒಬ್ಬ ಹಿರಿಯ ನಾಯಕ, ಮೇರು ನಾಯಕ, ಅವ್ರ ಬಗ್ಗೆ ಏನು ಹೇಳಿದ್ದಾರೆ ಇವರು? ವಯಸ್ಸಾಗಿದೆ, ಅವರು ಬಹಳ ಜನ ಮೊಮ್ಮಕ್ಕಳು ಆಡ್ಸಂತ 100 ವರ್ಷ ಬದುಕಲಿ, ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅನುಕಂಪ ಗಿಡ್ಸನಕ್ಕೆ ಈ ರೀತಿ ಮಾತಾಡ್ತಾರಂತ ಹೇಳ್ತಾರಲ್ಲ. ಮಿಸ್ಟರ್ ಯತ್ನಾಳ್, ನಿನಗೆ ವಯಸ್ಸಾಗಿಲ್ವಾ? ನಿನಗೆ ಯಾಕೆ ರಾಜಕಾರಣ? ನೀನು ಹೋಗಿ ಮನೆಗಿರು. ಕುಟುಂಬ ರಾಜಕಾರಣ ಅಂತ ಮಾತಿರ್ತೀರಿ, ಹೇಳ್ತೀರಿ. ಕುಟುಂಬ ರಾಜಕಾರಣ ಮಾಡ್ತಾ ಇರೋದು ನೀನು. ಪುಣ್ಯಾತ್ಮ ಸಿದ್ದೇಶ್ವರ ಸಂಸ್ಥೆ ಕಟ್ಟಿದವ್ರನ್ನ ಬಲಿ ಮುಗಿಸಿಬಿಟ್ಟೆ. ಮತ್ತು ಅವರು ಧರ್ಮಪತ್ನಿ ಮಗನ ಸೌಹಾರ್ದ ಸಹಕಾರಿ ಬ್ಯಾಂಕಿಗೆ ನಿರ್ದೇಶಕರು ಮಾಡಿಕೊಂಡಿಲ್ವಾ? ಸರ್ಕಾರಿ ಸಭೆ ಸಮಾರಂಭಗಳಲ್ಲಿ ಉದ್ಘಾಟನೆ ಶಂಕುಸ್ಥಾಪನಾ ಸಮಾರಂಭದಲ್ಲಿ ಅವ್ರ ಮಗನೇ ಉಪಸ್ಥಿತಿರುವ ಫೋಟೋಗಳು ಕೊಟ್ಟು ಕಳಿಸಿದ್ದಾರೆ. ಈ ರೀತಿ ಅಗ್ರವಾಗಿ ಮಾತಾಡೋದನ್ನು ಕೈ ಬಿಡಬೇಕು, ಇದು ಒಳ್ಳೇದಲ್ಲ. ಯಾವ ನೈತಿಕ ಹಕ್ಕಿದೆ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಕ್ಕೆ? ವಿಜೇಂದ್ರ ಪಾರ್ಟಿ ಕಟ್ಟಿಲ್ವಾ? ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿಲ್ವಾ? ಆಯ್ತು, ನೀವು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದ್ರೆ ಕಾಂಗ್ರೆಸ್ಸಿನ ವೈಫಲ್ಯಗಳು, ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ನವಜಾತ ಶಿಶುಗಳ ಮಾರಣ ಹೋಮ ಇರ್ಬೋದು, ಗರ್ಭಿಣಿಯರ ಸಾವಿರ್ಬೋದು, ವರ್ಗಾವಣೆಯಲ್ಲಿ ಅಗಲದೊರಡೆ ನಡೀತಾ ಇದೆ, ಭ್ರಷ್ಟಾಚಾರ,